ಎಲ್ಲರಿಗೂ ನಮಸ್ಕಾರ. ಈ ಥರ ನೀರು ಬರುತ್ತಾ ಇಲ್ಲ ಅಂತ ನಾವು ಹೇಳೋಕ್ಕೆ ಟ್ರೈ ಮಾಡ್ಬೋದು. ಫೋನ್ ಮೂಲಕನೇ ಹೇಳ್ಬೋದು, ಅಲ್ಲಿ ಬಂದ್ಬಿಟ್ಟು ಹೇಳ್ಬೋದು. ಫೋನ್ ಮೂಲಕ ಹೇಳಿದರೆ 2000 ಚಾರ್ಜ್ ಆಗುತ್ತೆ. ನೀವು ವೀಡಿಯೋ ಕಾಲಿಗೆ ಬರಬೇಕು. ಫಸ್ಟು ನೀವು ಏನು ಮಾಡಬೇಕಂದ್ರೆ, ಗಾಡಿ ಸ್ಟಾಪ್ ಮಾಡಿಬಿಟ್ಟು ಯಾವ ಪೊಸಿಷನಲ್ಲಿ ಇದೆ ಅಂತ ವೀಡಿಯೋ ಒಂದು ಕಳಿಸ್ಬೇಕು. ಸ್ಟಾಪ್ ಮಾಡಿಬಿಟ್ಟು ವೀಡಿಯೋ ಕಳಿಸಿದರೆ ಫೋನ್ ಮೂಲಕನೇ ಎಲ್ಲ ಚೆಕ್ ಮಾಡ್ಬೋದು. ನೀರು ಬರುತ್ತಾ ಬೇಡಣ, ಪರ್ದ ಡಪ್ತು ಹೋಗ್ಬೋದಾ ಬೇಡಣ, ಇಲ್ಲ ಆಲ್ರೆಡಿ ಟಚ್ ಆಗಿದಾನ ಅಂತ ಎಲ್ಲ ಡೀಟೇಲು ಹೇಳೋಕ್ಕೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು. ಎಲ್ಲ ಜಾಗ ಈ ಥರ ನೀರು ಬಂದ್ಬಿಡಲ್ಲ. ನಿಮಗೆ ಸ್ಯಾಂಪಲ್ಗೆ ತೋರಿಸ್ತಾ ಇದ್ವಿ. ನೀರಿನ ಋಣ ಇದ್ದರೆ ಮಾತ್ರನೇ ಬೋರ್ನಲ್ಲಿ ನೀರು ಬರುವುದು. ಒಂದು ಹಾಲು ಪ್ಯಾಕೆಟು, 20 ರೂಪಾಯಿ ಚಾಕ್ಲೇಟು, ಕರ್ಪೂರ, ಅಗರಬತ್ತಿ ಎಲ್ಲ ತೊಗೊಂಡ್ಬಿಟ್ಟು ತೊಗೊಂಡ್ಬಂದ್ಬಿಟ್ಟು ಪೂಜೆ ಮಾಡಿ ಓಂ ಬ್ರಹ್ಮದೇವ ಅಂತ ಹೇಳಿಬಿಟ್ಟು ಈ ಥರ ವೀಡಿಯೋ ಕಳಿಸ್ಬೇಕು. ಈ ಥರ ಪೊಸಿಷನ್ನಲ್ಲಿ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಹಿಂಗೆ ಹಂಗೆ ಅಂತ ತೋರಿಸ್ಬಿಟ್ಟು ವೀಡಿಯೋ ಕಳಿಸ್ಬೇಕು. ಕಳಿಸಿದ್ರೆ ನಾವು 40% ಗ್ಯಾರಂಟಿ. ಆನ್ಲೈನ್ ಪ್ರಕಾರನೇ ಹೇಳ್ಬೋದು. ನೀವು ವೀಡಿಯೋ ಕಾಲ್ ಬಂದರೆ ಬೋರ್ ಗಾಡಿ ಟಚ್ ಮಾಡಿ ಅಂತ ಹೇಳ್ತೀವಿ. ಅದೇ ಪ್ರಕಾರ ಆಗಿಬಿಟ್ರೆ ತುಂಬ ಒಳ್ಳೆಯದು. ಇಲ್ಲ ನಿಮಗೆ ಡೌಟ್ ಬಂದರು, ಲೋಕಲ್ನಲ್ಲೇ ಇದ್ದೀರಾ, ಬೆಂಗಳೂರಿನಲ್ಲೇ ಇದ್ದೀರಾ ಅಂದರೆ ನೀವು ಅಪ್ ಆ್ಯಂಡ್ ಡೌನ್ ಆಟೋ ಬುಕ್ ಮಾಡಿದ್ರೆ ಅಲ್ಲಿ ಬಂದುಬಿಟ್ಟು ಈ ಥರ ನಮ್ಮ ಹತ್ರ ಸ್ಕ್ಯಾನಿಂಗ್ ಮಿಷಿನ್ ಐತೆ. ಜಿಯೋ ಲೊಕೇಟರ್ ಮಿಷಿನ್ ISI ಮಾರ್ಕೋದು. ನೀವು ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು. ಫಸ್ಟ್ ಒಂದು 800ಗೆ ಸ್ಟಡಿ ಮಾಡ್ಬೋದು ಎಷ್ಟು ಫೀಟ್ ನೀರು ಬರುತ್ತೆ ಅಂತ. ಆಮೇಲೆ ಒಂದು 1000ಗೆ ಮಾಡ್ಬೋದು. ಆಮೇಲೆ ಒಂದು 1300ಗೆ ಮಾಡ್ಬೋದು. ಆಮೇಲೆ 1500ಗೆ ಮಾಡ್ಬೋದು. 3 ಡೆಪ್ತು 3 ಟೈಮ್ ಸ್ಕ್ಯಾನ್ ಮಾಡಿದರೆ ನಿಮಗೆ ವಿಷಯ ಗೊತ್ತಾಗುತ್ತೆ. ಆ ರಿಪೋರ್ಟ್ನಲ್ಲಿ ನಾವು ಕಂಡುಹಿಡ್ಬೋದು. ಬರೋದಕ್ಕೆ ಹೋಗ್ಬೋದು ಬೇಡ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಈ ಪಾಯಿಂಟ್ಗೆ ಬಂದು ಫಾರ್ವರ್ಡ್ ಡೆಪ್ತು ಹೋಗೋದು ಬೇಡ ಅಂತ ಹೇಳಿದ್ದೀವಿ. ರಿಸಲ್ಟ್ ಆ ಥರ ಬಂದು ಏನು ರಿಸಲ್ಟ್ ಗೊತ್ತಾಗಲ್ಲ ಹೇಳೋಕ್ಕಾಗುತ್ತೆ. ಅವ್ರು 500 ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಅಂದರೆ ಸುಮ್ಮನೆ ಸುಳ್ಳೋಕ್ಕಾಗತ್ತಾ? ಆಗಲ್ಲ. ಇದ್ರೂ ಸರಿ ಅದು ಮಿಲ್ಕ್ ಪೂಜಾ ಬ್ರಹ್ಮದೇವರಿಗೆ ಮಾಡಿದರೆ ಬರೋಕ್ಕೆ ಚಾನ್ಸ್ ಇರುತ್ತೆ. ಎಷ್ಟು? 3 ರಾಡು ಚಾನ್ಸ್ ತೊಗೊಳ್ಬೇಕು. ಒಂದೇ ಮೈಂಡಲ್ಲಿ ಬ್ರಹ್ಮದೇವರ ಪ್ರಾರ್ಥನೆ ಮಾಡ್ಕೊಬೇಕು. ಅಪ್ಪ ನನಗೆ ನೀರು ಕೊಟ್ಟರೆ ಈ ಬಿರಡಾಗಿ ಬಂದು ನಿಮಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತೀವಿ ಹೊಸೂರಿನಲ್ಲಿ ಅಂತ ಹೇಳಿದೆ. ಎಷ್ಟೋ ಜಾಗ ನೀರು ಬಂದಿದೆ, ಅದೆಲ್ಲ ವೀಡಿಯೋಗಳು ಹಾಕಿದ್ದೀವಿ. ನಮ್ಮ ಕಸ್ಟಮರ್ ರಿವ್ಯೂ ಹೋಗ್ಬಿಟ್ಟು ನೋಡಿದ್ರೆ ಎಲ್ಲ ವಿಷಯಕ್ಕೆ ಗೊತ್ತಾಗುತ್ತೆ. ಸೊ ಹಂಗೇ ಬರಲಿ, ಹಿಂಗಾಗಿಲ್ಲ. ಸೊ ಇದು ಬಂದು ತುಂಬ ನಿಮಗೆ ಯೂಸ್ಫುಲ್ ಆಗುತ್ತೆ. ಒಂದು 5000 ರೂಪೀಸ್ ಪ್ಲಸ್ ಆಟೋ ಚಾರ್ಜ್ 1000 ರೂಪೀಸ್ ಆಗುತ್ತೆ. ನೀವು ಅದು ಕಚ್ಚಾ ಮಾಡಿದರೆ ನೀವೊಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಬೋದು. ನಾನು ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂತ ಅರ್ಜೆಂಟ್ನಲ್ಲಿ ಬೇರೆ ಜಾಗ ಕರೆದಿದ್ರು ಬಂದುಬಿಟ್ಟಿದ್ವಿ. ಇದ್ರೂ ಅವ್ರು ವೀಡಿಯೋ ಕಳಿಸಿದ್ದಾರೆ ನನಗೆ. ಏನೋ ಸ್ವಲ್ಪ ನೀರು ಬಂದಿದೆ. ಒಂದು 1 hour ಅವರು ಆಫ್ ಮಾಡಿದ್ದಕ್ಕೆ ಸ್ವಲ್ಪ ನೀರು ಬರ್ತಾಯಿದೆ. ನೀರು ನೋಡಿ ಕಂಟಿನ್ಯೂ ಬರ್ತಾಯಿದೆ. ಚಿಕ್ಕ ಸೋರ್ಸ್ಗಳು ಬಂದರೆ ಅಷ್ಟು ನೀರು ಬರಲ್ಲ. ನಿಮಗೆ ಡೌಟ್ ಇದ್ದರೆ ಇಮಿಡಿಯೇಟಾಗಿ ಕ್ಯಾಮರಾ ಬಿಟ್ಟು ನೋಡಿದರೆ ಡ್ರಾಪ್ ಬೀಳ್ತಾ ಇದು ಗೊತ್ತಾಗತ್ತೆ. ಇಲ್ಲ ಅಂತ 3 days ಬಿಟ್ಟು ಮಾಡಿದರೆ ಅವುಗಳು ಗೊತ್ತಾಗತ್ತೆ. 3 days ಬಿಟ್ಟು ನೀವು ಸ್ಕ್ಯಾನಿಂಗ್ ಮಾಡಿದರೆ ಬೇರೆ 50 ಅಡಿನೇ ವಾಟರ್ ಲೆವೆಲ್ ಇತ್ತು ಅಂದರೆ ಕೆಳಗಡೆಯಿಂದ ಬೋರಲ್ಲಿ ನೀರಿಲ್ಲ ಅಂತ ಲೆಕ್ಕ. ಒಂದು 100-200 ಇದ್ದರೆ ಏನೋ ಈರ ಇದೆ ಅಂತ ಲೆಕ್ಕ. ಮಳೆ ಬಂದರೆ ಪಿಕಪ್ ಆಗ್ಬೋದು. ಒಂದು 500 feet ವಾಟರ್ ಲೆವೆಲ್ ಬಂದುಬಿಟ್ರೆ ನೀವು ಮೋಟ್ರೇ ಹಾಕ್ಕೊಬೋದು ಅಂತ ಲೆಕ್ಕ. ಸೊ ಯಾರ ಹತ್ರ ಏನು ಡಿಪೆಂಡ್ ಮಾಡೋದು ಬೇಡ. 3 ದಿವಸ ವೆಯ್ಟ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಮಾಡಿ. ಈಗ ನೋಡಿ ಸ್ವಲ್ಪ ನೀರು ಬರ್ತಾಯಿದೆ ಒಂಚೂರು. ಇದು ಒಂದು 1 hour ಗಾಡಿ ಸ್ಟಾಪ್ ಮಾಡಿದ್ವಿ. ಸ್ವಲ್ಪ ನೀರಿದೆ. ಚೆನ್ನಾಗಿ ಫ್ಲಶ್ ಮಾಡಿಬಿಟ್ರೆ ಒಂದು ಮನೆಗೆ ನೀರು ಯೂಸ್ ಆಗುತ್ತೆ. ಒಂದು 2000 ಲೀಟ್ರ್ ಬರ್ಬೋದು, ಏನು ತೊಂದರೆ ಇಲ್ಲ. ಈಗಿರೋ ಪೊಸಿಷನ್ಗೆ ಕ್ಲೀನ್ ಮಾಡಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೋದು. ಇದೇ ಥರ ನಿಮಗೆ ಸರ್ವಿಸ್ ಬೇಕಂದರೆ ನನ್ನ ನಂಬರ್ 90352788ಗೆ ಫೋನ್ ಮಾಡಿ.
ಅದೇ ಥರ ನಾನು ಎಲ್ಲೆಲ್ಲಿ ಪಾಯಿಂಟ್ ಚೆಕ್ ಮಾಡಿ ಕೊಟ್ಟಿದ್ದೆ ಎಲ್ಲ ಜಾಗ ನೀರು ಬರಬೇಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ಗಳಿಗೂ ವ್ಯೂವರ್ಸ್ಗಳಿಗೂ ಹೇಳಿದ್ದೀವಿ. ನಮ್ಮ ಹತ್ರ ಪಾಯಿಂಟ್ ಚೆಕ್ ಮಾಡೋರು ಬಿಗಿನಿಂಗಿಂದ ಎಂಡ್ ಮಾತ್ರ ಒಂದು 2 ಮಿನಿಟ್ಸ್ ವೀಡಿಯೋ ಕಳಿಸಿದರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ನಮಗೆ 46,000 ಸಬ್ಸ್ಕ್ರೈಬರ್ ಇದ್ದಾರೆ. ಅದರ ಒಂದು 46 ಪೀಪಲು ಪ್ರೇಯರ್ ಮಾಡಿದ್ರು ಸರಿ ನೀರು ಬಂದುಬಿಡುತ್ತೆ. ಹಿಂದೂ ಇದ್ದಾರೆ, ಮುಸ್ಲಿಮು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಯಾರೋ ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ನೀರು ಬಂದುಬಿಡುತ್ತೆ. ಅದು ನೀರು ಕೊಡೋ ಜವಾಬ್ದಾರಿ ನಮ್ಮದು. ಇದ್ದರೂ ನಾನು ಗ್ಯಾರಂಟಿ ಕೊಡೋಂಗಿಲ್ಲ 100%. ಯಾವಾಗ ನಾನು ಮನುಷ್ಯನೇ, ನಿಮಗೆ ನೀರು ಬರೋಕ್ಕೆ ಏನೇನು ಟ್ರೈ ಮಾಡಬೇಕು ಎಲ್ಲ ಟ್ರೈ ಮಾಡಿಕೊಡ್ತೀವಿ, ಸರಿನಾ? ನಮ್ಮ ಹತ್ರ ಎಲ್ಲ ಟೈಪ್ ಗಾಡಿಗಳೈತೆ. 6 ವೀಲರು, 10 ವೀಲರು, ರೋಬೋ, ಸೆನ್ಸಾರು, ಬಾಕ್ಸು, ಆರ್ಡಿನರಿ ಗಾಡಿ, ರಾಡ್ ಕ್ಲೀನಿಂಗ್ ಗಾಡಿ, ಹೋಸ್ ಕ್ಲೀನಿಂಗ್ ಗಾಡಿ, ಗ್ಯಾಸ್ ಬೋರ್ವೆಲ್ಲು, ಟ್ರೈಪಾಯ್ಡು, ಜೀಪು, ಸ್ಟ್ರಕ್ ಮೋಟ್ರ್ ರಿಮೂವಿಂಗು, ನ್ಯೂಮರಾಲಜಿ, ವಾಸ್ತು ಕನ್ಸಲ್ಟಿಂಗು ಎಲ್ಲ ಮಾಡಿಕೊಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ಬೇರೆಯವ್ರಿಗೆ ಶೇರ್ ಮಾಡಿ. ತುಂಬ ಧನ್ಯವಾದಗಳು. ಇಷ್ಟು ಪ್ಯಾಷಂಟಾಗಿ ನಾವು ನೋಡಿದ್ರು. ನಾನು ಒಳ್ಳೆ ವಿಷಯ ಹೇಳಿದ್ವಿ. ದಯವಿಟ್ಟು ಫಿಲ್ಟರ್ ಪೈಪ್ ಮಾತ್ರ ಎಲೆಕ್ಷನ್ ಮಾಡಬೇಡ. ಅದು ಅವಾಯ್ಡ್ ಮಾಡಬೇಕಂದ್ರೆ ನೀವು ಬಂದು ಯಾರೋ ಒಬ್ಬರು ಇನ್ಚಾರ್ಜ್ ತೊಗೊಂಡ್ಬಿಟ್ಟು ಲಾಗ್ ಬುಕ್ ಮೇಂಟೈನ್ ಮಾಡಿದರೆ ಬೋರ್ವೆಲ್ ಹೆಂಗಿದೆ ಏನಿದೆ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ. ಲಾಗ್ ಬುಕ್ ಹೆಂಗೆ ಮೇಂಟೈನ್ ಮಾಡಬೇಕಂತ ನನ್ನ ನಂಬರ್ಗೆ ಫೋನ್ ಮಾಡಿ ನಾನು ಹೇಳ್ತೀನಿ. ನಮ್ಮದು ಕಾಲ್ ರಿಸೀವಿಂಗ್ ಟೈಮ್ ಬೆಳಗ್ಗೆ 9ರಿಂದ 10, ಬೆಳಗ್ಗೆ 9ರಿಂದ ಬೆಳಗ್ಗೆ 10, ಸಾಯಂಕಾಲ 5ರಿಂದ ಸಾಯಂಕಾಲ 6, 2 ಅವರು ಕನ್ಸಲ್ಟಿಂಗ್ ಕೊಡ್ತೀವಿ. ಏನು ಬೇಕಾದ್ರೆ ಮಾತಾಡ್ಬೋದು. ನಮ್ಮದು ಸೈಟ್ ಇನ್ಸ್ಪೆಕ್ಷನ್ ಟೈಮಿಂಗ್ ಬಂದು ಬೆಳಗ್ಗೆ 6ರಿಂದ 9 ಗಂಟೆ ಒಳಗಡೆ. ಅದು ಕನ್ಫರ್ಮೇಷನ್ ಮಾಡೋದು ಸಾಯಂಕಾಲ 5 to 6ಗೆ ಯಾರು ಪೇಮೆಂಟ್ ಮಾಡ್ತಾರೋ ಒಬ್ಬರಿಗೆ ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡೋದು. 4-5 ಕೆಲಸ ತಗೊಳ್ಳಲ್ಲ. ನೀವು ಏನು ಬೇಕಾದರೂ ಸರಿ ಫೋನ್ ಮೂಲಕನೇ ಹೇಳ್ಬೋದು. ಸೈಟ್ ಇನ್ಸ್ಪೆಕ್ಷನ್ ಮಾಡೋ ಮುಂಚೆ ಅವರು ಚಿಕ್ಕ ವೀಡಿಯೋ ಕಳಿಸ್ಬೇಕು. ಅವರು ಎದುರು ಮನೆಗೆ ಬರಬೇಕು, ಲೆಫ್ಟ್ ಸೈಡ್ ರೋಡ್ ರೈಟ್ ಸೈಡ್ ರೋಡ್ ತೋರಿಸ್ಬೇಕು, ಅವ್ರ ಗೇಟ್ ತೋರಿಸ್ಬೇಕು. ಆಮೇಲೆ ಯಾವ ಪಾಯಿನಲ್ಲಿದೆ ನೋಡ್ಬೇಕು, ರೀಡ್ರಿಲ್ ಮಾಡಬೇಕಾ ಅದಕ್ಕೆ ಸೆಕೆಂಡ್ ಒಪಿನಿಯನ್ ಹೇಳ್ಬೋದು. ಇಲ್ಲ ಮೋಟ್ರ್ ಸ್ಟಕ್ ಆಗಿದೆ ಅದರಲ್ಲಿ ನೀರು ಐತಿ ಇಲ್ಲ ಅಂತ ಅದು ಕಂಡುಹಿಡ್ಬೋದು. ನೋಡಿ ಸ್ವಲ್ಪ ಬಂದಿದೆ ಅಷ್ಟೇ, ಬರುತ್ತೆ, ಪಿಕಪ್ ಆಗುತ್ತೆ. ಕ್ಲೀನ್ ಮಾಡಿಬಿಟ್ರೆ ಪಿಕಪ್ ಆಗುತ್ತೆ. ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ಬೇರೆ ವೀಡಿಯೋ ಈ ಥರ ಬರಬೇಕಂತ ಆಸೆ, ಇದರಲ್ಲಿ ಬಂದಿಲ್ಲ. ಬಂದ್ಬಿಡುತ್ತೆ. ಅವ್ರು ಒಳ್ಳೆ ಪೂಜೆ ಮಾಡಿದರೆ ಖಂಡಿತಾಗ ಬಂದ್ಬಿಡೋಕ್ಕೆ ಚಾನ್ಸಸ್ ಐತೆ. ಬಟ್ ಅದೇ ಥರ ಇಷ್ಟು ನೀರು ಬಂದರೆ ಬೋರಲ್ಲು ಲಾಂಗ್ ಟೈಮ್ ಬರೋಲ್ಲ, ಶಾರ್ಟ್ ಟೈಮಿಗೆ ಬರೋದು. ನೀರು ಕಡಿಮೆ ಬಂದರೆ ಸಂತೋಷ ಮಾಡ್ಕೊಳ್ಳಿ, ಲೈಫ್ ಟೈಮ್ ಜಾಸ್ತಿ ಬರುತ್ತೆ, ಯಾವಾಗಲೂ ಚೆನ್ನಾಗಿರುತ್ತೆ. ತುಂಬ ನೀರು ಬಂದರೆ ಲೈಫ್ ಟೈಮ್ ಕಡಿಮೆ.